ಹಲೋ ಫ್ರೆಂಡ್, ನಮಸ್ಕಾರ. ನಾನು ನಿತಿನ್. ಇವತ್ತು ನಾನು ನಿಮಗೆ ಹೇಳ್ತಿದ್ದೀನಿ ಹೇಗೆ ನೀವು ಎಕ್ಸೆಲ್ ಅನ್ನ ಬಳಸಿಕೊಂಡು ಮನೆಯಲ್ಲೇ ಕೂತ್ಕೊಂಡು ಆನ್ಲೈನ್ ಮೂಲಕ ಪರ್ ಅವರ್ ಫ್ರೆಂಡ್ಸ್ ನೀವು ಇಲ್ಲಿ 1700 ರೂಪಾಯಿನ ಅರ್ನ್ ಮಾಡಬಹುದು. ಹಾಗೂ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಫ್ರೆಂಡ್ಸ್ ನಿಮಗೆ ಕೇವಲ ಹೇಗೆ ಕೆಲಸ ಮಾಡ್ತಾರೆ ಅಂತ ಹೇಳ್ತಲ್ಲ, ಆ ಕೆಲಸನ ನೀವು ಹೇಗೆ ಮಾಡೋದು ಅಂತ ಆ ಸ್ಕಿಲ್ ಅನ್ನ ಕೂಡ ನಾನು ನಿಮಗೆ ಕಲಿಸ್ತಿದ್ದೀನಿ. ಯಾಕಂದ್ರೆ ನೋಡಿ ಫ್ರೆಂಡ್ಸ್, ವಿತೌಟ್ ಸ್ಕಿಲ್ ನಿಮಗೆ ಅರ್ನಿಂಗ್ ಮಾಡೋದು ಕಷ್ಟ ಆಗುತ್ತೆ. ನಿಮಗೂ ಕೂಡ ಗೊತ್ತಿರುವಂತ ವಿಷಯ ಇದೆ. ಆಫ್ಲೈನ್ ಆಗಿರ್ಬೋದು, ಆನ್ಲೈನ್ ಆಗಿರ್ಬೋದು, ನಿಮಗೆ ಅರ್ನಿಂಗ್ ಮಾಡಬೇಕು ಅಂದ್ರೆ ನಿಮ್ಮ ಹತ್ರ ಒಂದು ಸ್ಕಿಲ್ ಇರಲೇಬೇಕಾಗುತ್ತೆ. ಓಕೆ, ಸೊ ಈ ವಿಡಿಯೋದಲ್ಲಿ ಫ್ರೆಂಡ್ಸ್ ನಿಮಗೆ ಆ ಸ್ಕಿಲ್ ಅನ್ನ ಕಲಿಸ್ತಿದ್ದೀನಿ. ಹಾಗೂ ಫ್ರೆಂಡ್ಸ್, ಆ ಸ್ಕಿಲ್ ನ ಬಳಸ್ಕೊಂಡು ಇಲ್ಲಿ ಫ್ರೆಂಡ್ಸ್ ಜನ ಲಕ್ಷಾಂತರ ರೂಪಾಯಿ ದುಡ್ಡನ್ನು ಗಳಿಸಿದ್ರೆ ಅದ್ರ ಪ್ರೂಫ್ ಅನ್ನ ಕೂಡ ನಿಮಗೆ ತೋರಿಸ್ತೀನಿ. ಸೊ ಸ್ಪೆಷಲಿ ಇಲ್ಲಿ ಯಾರು ಸ್ಟೂಡೆಂಟ್ ಇದ್ದೀರಾ, ಹೌಸ್ ವೈಫ್ಸ್ ಇದ್ದೀರಾ, ನೀವು ಈಸಿಲಿ ಮನೆಯಲ್ಲಿ ಕೂತ್ಕೊಂಡು ಆಸ್ ಅ ಪಾರ್ಟ್ ಟೈಮ್ ಆಗಿ ಈ ಕೆಲಸನ ಮಾಡಬಹುದು. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಮೊದಲಿಗೆ ನಿಮಗೆ ಪ್ರೂಫ್ ತೋರಿಸ್ತೀನಿ ಏನ್ ಕೆಲಸ ಇದೆ ಅಂತ ಹೇಳ್ತಿದ್ದೀನಿ. ಸೊ ಓಕೆ, ಸೊ ನೋಡ್ತಿರಬಹುದು ಫ್ರೆಂಡ್ಸ್, ಇವಾಗ ನಾನು ಫೈವರ್ ಇದ್ದೀನಿ. ಫೈವರ್ ಒಂದು ಫ್ರೀಲಾನ್ಸಿಂಗ್ ವೆಬ್ಸೈಟ್ ಇದೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಮೊದಲಿಗೆ ನಂದು ಅರ್ನಿಂಗ್ ಪ್ರೂಫ್ ತೋರಿಸ್ತೀನಿ. ಸೊ ನೋಡ್ತಿರಬಹುದು ಫ್ರೆಂಡ್ಸ್, ಫೈವರ್ ಇಂದ ನಾನು 4146 ರೂಪಾಯಿನ ನಾನು ಅರ್ನ್ ಮಾಡಿದ್ದೀನಿ. ಸೊ ಇವಾಗ ಕೆಲವೊಂದಿಷ್ಟು ಜನರಲ್ ಮೈಂಡ್ ಅಲ್ಲಿ ಕ್ವಶನ್ ಬರ್ತಾ ಇರಬಹುದು, ಅಥವಾ ಕೆಲವೊಂದಿಷ್ಟು ಜನ ಅನ್ಕೋತಾ ಇರಬಹುದು ಫೈವರ್ ಫೇಕ್ ಇದೆ, ಇದ್ರಲ್ಲಿ ನಿಮಗೆ ಕೆಲಸ ಸಿಗೋದಿಲ್ಲ, ಪ್ರಾಜೆಕ್ಟ್ ಸಿಗೋದಿಲ್ಲ ಅಂತ. ಬಟ್ ಇಲ್ಲಿ ಫ್ರೆಂಡ್ಸ್ ಯಾರು ಈ ರೀತಿ ಅನ್ಕೋತಿದ್ರಲ್ಲ, ಇಲ್ಲಿ ನಿಮಗೆ ಪ್ರಾಪರ್ ಆಗಿ ಹೇಗೆ ಫೈವರ್ ಅಲ್ಲಿ ಕೆಲಸ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಸೊ ಇಲ್ಲಿ ನಿಮ್ಗೆ ಕೆಲಸ ಸಿಗ್ತಾ ಇಲ್ಲ, ನಿಮ್ಗೆ ರಿಸಲ್ಟ್ ಸಿಗ್ತಾ ಇಲ್ಲ ಅಂತ ತಕ್ಷಣ ಇದರ ಅರ್ಥ ಬೇರೆಯವ್ರಿಗೆ ಇಲ್ಲಿ ಕೆಲಸ ಸಿಗ್ತಾ ಇಲ್ಲ ಅಂತೇನಿಲ್ಲ. ಇಲ್ಲಿ ಫ್ರೆಂಡ್ಸ್ ತುಂಬಾ ಜನ ಇದ್ದಾರೆ, ಲಕ್ಷಾಂತರ ರೂಪಾಯಿ ದುಡ್ಡನ್ನು ಗಳಿಸ್ತಾರೆ. ನಿಮಗೂ ಕೂಡ ನಂದು ಅರ್ನಿಂಗ್ ಪ್ರೂಫ್ ಅನ್ನು ತೋರಿಸ್ತೀನಿ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಸ್ವಿಚ್ ಟು ಸೆಲ್ಲಿಂಗ್ ಮೇಲೆ ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಂದು ಆರ್ಡರ್ ಕೂಡ ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ಬಂದು ಫ್ರೆಂಡ್ಸ್ ಇವಾಗ ನಾನು ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಾ ಇರಬಹುದು ಕಂಪ್ಲೀಟೆಡ್ ಆರ್ಡರ್ಸ್ ಮೇಲೆ ನಾನು ಬಂದು ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ನಾನು ಇವಾಗ 6 ಪ್ರಾಜೆಕ್ಟ್ಸ್ ಗಳನ್ನ ಕಂಪ್ಲೀಟ್ ಮಾಡಿದ್ದೀನಿ. 6 ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಿ ಫ್ರೆಂಡ್ಸ್ ಇಲ್ಲಿ 4146 ರೂಪಾಯಿ ನಾನು ಇಲ್ಲಿಂದ ಅರ್ನ್ ಮಾಡಿದ್ದೀನಿ. ಆಕ್ಚುಲಿ ಫ್ರೆಂಡ್ಸ್ ನೋಡಿ, ನನಗೆ ಇದ್ರ ಮೇಲೆ ವರ್ಕ್ ಮಾಡಕ್ಕೆ ಆಗ್ತಿಲ್ಲ, ನನಗೆ ಟೈಮ್ ಕೊಡಕ್ಕೆ ಆಗ್ತಿಲ್ಲ. ಇದೇನು ಪರ್ಟಿಕ್ಯುಲರ್ ಅಕೌಂಟ್ ಇದೆ, ಇದನ್ನ ಗಿಗ್ ಇದೆಲ್ಲ, ಇದು ನಿಮ್ಗೋಸ್ಕರ ನಾನು ಕ್ರಿಯೇಟ್ ಮಾಡಿ ತೋರಿಸಿದ್ದೆ ಪ್ರೀವಿಯಸ್ ವಿಡಿಯೋದಲ್ಲಿ. ಇದರಲ್ಲಿ ಫ್ರೆಂಡ್ಸ್ ನಿಮಗೆ ಒಂದು ಗಿಗ್ ನ ಕ್ರಿಯೇಟ್ ಮಾಡಿ ಹೇಳಿದೆ, ಕೀವರ್ಡ್ ರಿಸರ್ಚ್ ಮಾಡಿ ಹೇಳಿದೆ. ಇದ್ರ ಮೇಲೆ ನಾನು ಆರ್ಡರ್ ನ ಕೂಡ ತಗೊಂಡು ತೋರಿಸಿರೋದಿದೆ. ಸೊ ಇದು ಫ್ರೆಂಡ್ಸ್ ಅದಕ್ಕೆ ಅವಾಗ ಕ್ರಿಯೇಟ್ ಮಾಡಿರುವಂತ ಅಕೌಂಟ್ ಇದೆ. ಓಕೆ, ಸೊ ಇದ್ರ ಮೇಲೆ ಫ್ರೆಂಡ್ಸ್ ನೀವು ಪ್ರಾಪರ್ ಆಗಿ ಟೈಮ್ ಕೊಟ್ಟರು ಅಂತ ಅನ್ಕೊಳ್ಳಿ, ಇಲ್ಲಿಂದ ಫ್ರೆಂಡ್ಸ್ ನೀವು ತುಂಬಾ ಒಳ್ಳೆ ಅಮೌಂಟ್ ನ ಅರ್ನ್ ಮಾಡಬಹುದು. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮಗೆ ಗೊತ್ತಿತ್ತು ಫೈವರ್ ಜೆನ್ಯೂನ್ ಇದೆ ಅಂತ. ಇವಾಗ ಬನ್ನಿ ಏನ್ ಕೆಲಸ ನಿಮಗೆ ಮಾಡಬೇಕಾಗತ್ತೆ, ಹಾಗೂ ಏನ್ ಕೆಲಸ ಮಾಡಿ ನಿಮಗೆ ಅರ್ನಿಂಗ್ ಆಗುತ್ತೆ ಅಂತ ಹೇಳ್ತಾ ಇದೀನಿ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ನೋಡ್ತಾ ಇರಬಹುದು ಫೈವರ್ ಅಲ್ಲಿ ಬಂದಿದ್ದೀನಿ. ಇಲ್ಲಿ ನಾನು ಚಾರ್ಟ್ ಇನ್ ಎಕ್ಸೆಲ್ ಅಂತ ಸರ್ಚ್ ಮಾಡಿದ್ದೀನಿ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಾ ಇರಬಹುದು, ನೀವು ಕೆಳಗಡೆ ಬಂದು ನೋಡಿದ್ರೆ ಈ ಪರ್ಟಿಕ್ಯುಲರ್ ಗಿಗ್ ಮೇಲೆ ಫ್ರೆಂಡ್ಸ್ ಕಾಂಪಿಟೇಷನ್ ತುಂಬಾನೇ ಕಡಿಮೆ ಇದೆ. ನೋಡ್ತಾ ಇರಬಹುದು ಕೇವಲ 1000 ಜನ ಮಾತ್ರ ಈ ಕೆಲಸನ ಮಾಡಿ ಕೊಡ್ತಾ ಇದ್ದಾರೆ. ಸೊ ಇದರ ಅರ್ಥ ಫ್ರೆಂಡ್ಸ್ ನಿಮಗೆ ಇಲ್ಲಿ ಈಸಿಲಿ ನೀವು ರ್ಯಾಂಕ್ ಆಗ್ಬಹುದು, ಹಾಗೂ ಈ ಕೆಲಸಕ್ಕೆ ಬೇಡಿಕೆ ಕೂಡ ತುಂಬಾ ಜಾಸ್ತಿ ಇದೆ. ಅದು ಕೂಡ ನಾನು ನಮಗೆ ಇವಾಗ ಪ್ರೂವ್ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ತಿರಬಹುದು ಫ್ರೆಂಡ್ಸ್, ಈ ಕೆಲಸನ ಮಾಡಿ ಇದರಲ್ಲಿ ಫ್ರೆಂಡ್ಸ್ ಬೇಸಿಕಲಿ ನಿಮ್ಗೆ ಏನ್ ಮಾಡಬೇಕಾಗುತ್ತೆ, ಎಕ್ಸೆಲ್ ಅಲ್ಲಿ ಚಾರ್ಟ್ ಗಳನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಓಕೆ, ಸಿಂಪಲ್ ಆಗಿದೆ ಫ್ರೆಂಡ್ಸ್. ನೀವು ಚಾರ್ಟ್ ಅಂದ ತಕ್ಷಣ ಗಾಬರಿ ಆಗಕ್ಕೆ ಹೋಗ್ಬಿಡಿ, ಈಸಿಲಿ ಫ್ರೆಂಡ್ಸ್ ಇಲ್ಲಿ ಚಾರ್ಟ್ ಗಳನ್ನ ಕ್ರಿಯೇಟ್ ಮಾಡಬಹುದು. ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಾ ಇರಬಹುದು ಇವರು ಈ ಕೆಲಸ ಮಾಡಿ ಕೊಡಕ್ಕೆ 1700 ರೂಪಾಯಿ ತಗೋತಿದ್ದಾರೆ. ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವರು 875 ರೂಪಾಯಿ ತಗೋತಿದ್ದಾರೆ. ಹಾಗೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು ಇವರು 2000 ತಗೋತಿದ್ದಾರೆ, ಇವರು 4000 ರೂಪಾಯಿ ತಗೋತಿದ್ದಾರೆ. ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇಲ್ಲಿ ಇವರು ಇಷ್ಟೊಂದು ಪ್ರೈಸ್ ತಗೋತಿದ್ರು ಕೂಡ ಇವರಿಗೆ ಕೆಲಸ ಸಿಗ್ತಿದೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವರು ಮಿನಿಮಮ್ ಏನಿಲ್ಲ ಅಂದ್ರೂ 326 ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ. ಅದೇ ರೀತಿ ಫ್ರೆಂಡ್ಸ್ ನೀವು ಕೆಳಗಡೆ ಬಂದು ನೋಡಿದ್ರೆ ಇಲ್ಲಿ ನೋಡ್ತಾ ಇರಬಹುದು, ಇಲ್ಲಿ ನೋಡಿ ಫ್ರೆಂಡ್ಸ್ ಇವರು 6000 ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ. ಇಲ್ಲಿವರೆಗೂ ಫ್ರೆಂಡ್ಸ್ ಇವರು 1000ಕ್ಕಿಂತ ಜಾಸ್ತಿ ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಫ್ರೆಂಡ್ಸ್ ಇವರು ಚಾರ್ಟ್ ಗಳನ್ನ ಕ್ರಿಯೇಟ್ ಮಾಡಿ ಕೊಡ್ತೀನಿ ಅಂತಾನೆ ಹೇಳ್ತಿದ್ದಾರೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಈ ಗಿಗ್ ಅನ್ನ ಓಪನ್ ಮಾಡ್ತಿದ್ದೀನಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನಿಮ್ಮ ಮುಂದೆ ಇದು ಗಿಗ್ ಓಪನ್ ಆಗಿದೆ. ಇಲ್ಲಿ ನೋಡ್ತಾ ಇರಬಹುದು ಒನ್ ಆರ್ಡರ್ ಕ್ಯೂ ಅಂತ ಬಂದಿದೆ, ಅಂದ್ರೆ ಆಲ್ರೆಡಿ ಫ್ರೆಂಡ್ಸ್ ಅವರಿಗೆ ಒಂದು ಆರ್ಡರ್ ನ ಕೂಡ ಪ್ಲೇಸ್ ಮಾಡಿದ್ದಾರೆ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಈ ಕೆಲಸಕ್ಕೆ ಎಷ್ಟೊಂದು ಬೇಡಿಕೆ ಇದೆ ಅಂತ. ಇವಾಗ ಫ್ರೆಂಡ್ಸ್ ಇಲ್ಲಿ ಬೇಸಿಕ್ ಪ್ಯಾಕೇಜ್ ಗೆ ಫ್ರೆಂಡ್ಸ್ ಇವರು ಎಷ್ಟು ಚಾರ್ಜ್ ಮಾಡ್ತಾರೆ, 6561 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸ್ಟ್ಯಾಂಡರ್ಡ್ ಪ್ಯಾಕೇಜ್ ಗೆ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಇವರು 25,000 ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ. ಹಾಗೂ ಪ್ರೀಮಿಯಂ ಪ್ಯಾಕೇಜ್ ಗೆ ನೋಡ್ತಾ ಇರಬಹುದು 52,000 ರೂಪಾಯಿ ಫ್ರೆಂಡ್ಸ್ ಇಲ್ಲಿ ಇವರು ಚಾರ್ಜ್ ಮಾಡ್ತಾರೆ. ಹಾಗೂ ಫ್ರೆಂಡ್ಸ್ ಇಲ್ಲಿ ಇವರು ಇಲ್ಲಿವರೆಗೂ ಎಷ್ಟು ಕೆಲಸನ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ, ಮಿನಿಮಮ್ ನಾನು ನಿಮಗೆ ಹೇಳ್ತಾ ಇರೋದು ಇಲ್ಲಿ ಫ್ರೆಂಡ್ಸ್ ಇವರು 1129 ಪ್ರಾಜೆಕ್ಟ್ ಗಳನ್ನ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ. ಇದೆಲ್ಲ ಫ್ರೆಂಡ್ಸ್ ರಿವ್ಯೂಸ್ ಅಂತಾರೆ. ರಿವ್ಯೂಸ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ರಿವ್ಯೂಸ್ ಜನ ಯಾವಾಗ ಕೊಡ್ತಾರೆ ಗೊತ್ತಾ, ಯಾವಾಗ ಇಲ್ಲಿಂದ ಕೆಲಸನ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತಾರಲ್ಲ ಅವಾಗ ಫ್ರೆಂಡ್ಸ್ ಇಲ್ಲಿ ಜನ ರಿವ್ಯೂಸ್ ಅನ್ನ ಕೊಡ್ತಾರೆ. ಅದರಲ್ಲೂ ಕೂಡ ಫ್ರೆಂಡ್ಸ್ ಎಲ್ಲರೂ ರಿವ್ಯೂಸ್ ಅನ್ನ ಕೊಡಕ್ ಹೋಗೋದಿಲ್ಲ, ಕೇವಲ 3% ಅಥವಾ 2% ಜನ ಮಾತ್ರ ಇಲ್ಲಿ ರಿವ್ಯೂಸ್ ಅನ್ನ ಕೊಡ್ತಾರೆ. ಸೊ ನಿಮ್ ಮುಂದೆ ಪ್ರೂಫ್ ಇದೆ. ಸೊ ನೋಡ್ತಾ ಇರಬಹುದು ಇವಾಗ ಫ್ರೆಂಡ್ಸ್ ಇವ್ರದ್ದು ಅರ್ನಿಂಗ್ ಕ್ಯಾಲ್ಕುಲೇಷನ್ ಮಾಡಿ ನಿಮಗೆ ತೋರಿಸೋದಾರೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಇವರು ಎಷ್ಟು ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಿದ್ರೆ 1100 ಅಂತಾನೆ ಅನ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು 1100 ಅಂತ ತಗೋತಿದ್ದೀನಿ. ಹಾಗೂ ಫ್ರೆಂಡ್ಸ್ ಇಲ್ಲಿ ಇವರು ಒಂದು ಪ್ರಾಜೆಕ್ಟ್ ಗೆ ಎಷ್ಟು ಚಾರ್ಜ್ ಮಾಡ್ತಾರೆ, 6000 ರೂಪಾಯಿ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು 6000 ರೂಪಾಯಿ ಅಂತಾನೆ ತಗೊಂಡಿದ್ದೀನಿ. ಸೊ ಟೋಟಲ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ಈ ಕೆಲಸನ ಮಾಡಿ ಇವರು ಎಷ್ಟು ಅರ್ನ್ ಮಾಡಿದ್ರೆ 6,60,000 ರೂಪಾಯಿ ಫ್ರೆಂಡ್ಸ್ ಇವರು ಅರ್ನ್ ಮಾಡಿದ್ರೆ ಫೈವರ್ ಮೂಲಕ. ನಿಮ್ ಮುಂದೆ ಪ್ರೂಫ್ ಇದೆ. ಸೊ ಯಾರು ಅಂತಾರಲ್ಲ ಫೈವರ್ ಫೇಕ್ ಇದೆ, ಫೈವರ್ ಅಲ್ಲಿ ಕೆಲಸ ಸಿಗೋದಿಲ್ಲ ಅಂತ, ಸೊ ನೋಡ್ತಾ ಇರಬಹುದು ನಿಮ್ ಮುಂದೆ ಪ್ರೂಫ್ ಇದೆ. ಓಕೆ, ಹಾಗೆ ಫ್ರೆಂಡ್ಸ್ ನೋಡ್ತಾ ಇರಬಹುದು ತುಂಬಾ ಜನ ಇದ್ದಾರೆ ಈ ರೀತಿ ಕೆಲಸನ ಮಾಡಿ ಕೊಡ್ತಾರೆ. ಸೊ ನೋಡ್ತಾರ ಇಲ್ಲಿ ಪ್ರತಿಯೊಬ್ಬರಿಗೂ ಫ್ರೆಂಡ್ಸ್ ಇಲ್ಲಿ ಕೆಲಸ ಸಿಗ್ತದೆ. ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವರು 2000 ರೂಪಾಯಿ ತಗೋತಾರೆ, ಇವರಿಗೆ 363 ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಿದ್ರೆ. ಸೊ ನೋಡ್ತಾ ಇರಬಹುದು ಇವರು ಹೊಸದಾಗಿದ್ದಾರೆ, ಇವರು 2 ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಿದ್ರೆ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಕೆಲಸ ಸಿಗ್ತದೆ. ಓಕೆ, ಸೊ ಇವಾಗ ಪ್ರಶ್ನೆ ಬರುತ್ತೆ ಈ ಕೆಲಸನ ಹೇಗೆ ಮಾಡೋದು ಅಂತ. ಅದು ಫ್ರೆಂಡ್ಸ್ ಇವಾಗ ನಾನು ನಿಮಗೆ ಕಲಿಸ್ತೀನಿ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಾ ಇರಬಹುದು ಆಲ್ರೆಡಿ ಫ್ರೆಂಡ್ಸ್ ಇಲ್ಲಿ ಚಾರ್ಟ್ ಗಳನ್ನ ಕ್ರಿಯೇಟ್ ಮಾಡಿ ನಿಮಗೆ ತೋರಿಸಿದೀನಿ. ಸೊ ಇದರದೇ ನೀವು ಪ್ರಾಕ್ಟೀಸ್ ಗೋಸ್ಕರ ಇದ್ರ ಫೈಲ್ ಡಿಸ್ಕ್ರಿಪ್ಷನ್ ಇರುತ್ತೆ, ಆ ಫೈಲ್ ನ ನೀವು ಡೌನ್ಲೋಡ್ ಮಾಡ್ಕೊಂಡು ಇದ್ರ ಮೇಲೆ ನೀವು ಪ್ರಾಕ್ಟೀಸ್ ಅನ್ನ ಮಾಡಬಹುದು. ಸಿಂಪಲ್ ಇದೆ ಫ್ರೆಂಡ್ಸ್, ಈಸಿಲಿ
ಈಸಿಲಿ ನೀವು ಈ ಕೆಲಸನ ಮಾಡಬಹುದು, ಅಷ್ಟೊಂದು ಡಿಫಿಕಲ್ಟ್ ಇಲ್ಲ. ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಾ ಇರಬಹುದು ಒಂದು ಚಾರ್ಟ್ ಇದೆ. ಓಕೆ, ಸೊ ಮೊದಲಿಗೆ ಫ್ರೆಂಡ್ಸ್ ಮಾಡೋದು ಗೊತ್ತಾ, ನಾನು ಡಿಲೀಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೀವು ನೋಡ್ತಾ ಇರಬಹುದು, ನೀವು ಎಕ್ಸೆಲ್ ಅನ್ನು ಓಪನ್ ಮಾಡಿದಾಗ ಇನ್ನೊಂದು ಮಾತು ಫ್ರೆಂಡ್ಸ್, ಇದನ್ನ ಯೂಸ್ ಮಾಡ್ತಿರಲ್ಲ, ಇದು ಎಕ್ಸೆಲ್ ವರ್ಷನ್ ಬಂದ್ಬಿಟ್ಟು ಆಫೀಸ್ 360 ಅಂತಾರೆ. ಓಕೆ, ಸೊ ಅದನ್ನ ಲೇಟೆಸ್ಟ್ ವರ್ಷನ್ ಅನ್ನ ಯೂಸ್ ಮಾಡ್ತಾ ಇದೀನಿ. ಸೊ ಆಲ್ಮೋಸ್ಟ್ ಫ್ರೆಂಡ್ಸ್ ಯಾವ್ದು ಹೊಸ ವರ್ಷನ್ ಇರಲ್ಲ ಅದರಲ್ಲಿ ಇದೇ ರೀತಿ ವರ್ಕ್ ಆಗುತ್ತೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಾ ಇರಬಹುದು ನನ್ನ ಹತ್ರ ಒಂದು ಚಾರ್ಟ್ ಇದೆ. ಇಲ್ಲಿ ಫ್ರೆಂಡ್ಸ್ ನಿಮಗೆ ಕ್ಲೈಂಟ್ಸ್ ಈ ರೀತಿ ಡೇಟಾ ಕೊಡ್ತಾರೆ, ನೀವು ಅದ್ರ ಬಗ್ಗೆ ವರಿ ಮಾಡಕ್ಕೆ ಹೋಗ್ಬೇಡಿ, ಈ ರೀತಿ ನಿಮಗೆ ಕ್ಲೈಂಟ್ಸ್ ಕೊಡ್ತಾರೆ. ಇದ್ರ ಮೇಲೆ ಫ್ರೆಂಡ್ಸ್ ಇವಾಗ ನಿಮಗೆ ಚಾರ್ಟ್ ಗಳನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಬೇಸಿಕಲಿ ಫ್ರೆಂಡ್ಸ್ ಚಾರ್ಟ್ ಗಳು ಎದಕ್ಕೆ ಕ್ರಿಯೇಟ್ ಮಾಡ್ತಾರೆ, ಡೇಟಾ ಅನ್ನ ಕಂಪಾರಿಸನ್ ಮಾಡೋಕ್ಕೋಸ್ಕರ ಚಾರ್ಟ್ ಗಳನ್ನ ಕ್ರಿಯೇಟ್ ಮಾಡ್ತಾರೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಾ ಇರಬಹುದು, ಮೇಲ್ಗಡೆ ಬಂದಾಗ ನೀವು ಇನ್ಸರ್ಟ್ ಮೇಲೆ ಕ್ಲಿಕ್ ಮಾಡಿ. ಇನ್ಸರ್ಟ್ ಮೇಲೆ ಕ್ಲಿಕ್ ಮಾಡಿದ ಆ ತಕ್ಷಣ ಇಲ್ಲಿ ಫ್ರೆಂಡ್ಸ್ ನಿಮಗೆ ಒಂದು ಆಪ್ಷನ್ ನೋಡಕ್ ಸಿಗುತ್ತೆ. ಇಲ್ಲಿ ನೋಡ್ತಾ ಇರಬಹುದು, ಇಲ್ಲಿ ಫ್ರೆಂಡ್ಸ್ ನಿಮಗೆ ಹಲವಾರು ರೀತಿಯ ಚಾರ್ಟ್ ಗಳು ನೋಡಕ್ ಸಿಗುತ್ತೆ. ಕಾಲಮ್ ಚಾರ್ಟ್ ಆಗಿರ್ಬೋದು, ಲೈನ್ ಚಾರ್ಟ್ ಆಗಿರ್ಬೋದು, ಪೈ ಚಾರ್ಟ್ ಆಗಿರ್ಬೋದು, ಬಾರ್ ಚಾರ್ಟ್ ಇದೆ. ಇಲ್ಲಿ ನೋಡ್ತಾ ಇರಬಹುದು ಈ ರೀತಿ ಬೇರೆ ಬೇರೆ ಚಾರ್ಟ್ ಗಳು ನಿಮಗೆ ನೋಡಕ್ ಸಿಗುತ್ತೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಎಕ್ಸಾಂಪಲ್ ಗೋಸ್ಕರ ನಾನು ತಗೋತಿದ್ದೀನಿ, ಲೈಕ್ ಕಾಲಮ್ ಚಾರ್ಟ್ ಅನ್ನು ಸೆಲೆಕ್ಟ್ ಮಾಡೋಣ. ಓಕೆ, ಸೊ ಇಲ್ಲಿ ನೋಡ್ತಾ ಇರಬಹುದು ಬೇರೆ ಬೇರೆ ರೀತಿಯ ಆಪ್ಷನ್ಸ್ ಇದೆ, ಇದನ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ಈ ಸೆಲೆಕ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಏನ್ ಮಾಡಬೇಕಾಗುತ್ತೆ, ಇಲ್ಲಿಂದ ಇದೆಲ್ಲ ಡೇಟಾ ನಿಮಗೆ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಷ್ಟು ಡೇಟಾ ನಾನು ಸೆಲೆಕ್ಟ್ ಮಾಡ್ತೀನಿ. ಡೇಟಾ ಸೆಲೆಕ್ಟ್ ಮಾಡಿದ ನಂತರ ಇನ್ಸರ್ಟ್ ಅಲ್ಲಿ ಬಂದು ಕ್ಲಿಕ್ ಮಾಡಿ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿಂದ ನೋಡ್ತಾ ಇರಬಹುದು, ಇಲ್ಲಿಂದ ನಿಮಗೆ ಯಾವ ಚಾರ್ಟ್ ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡಬಹುದು. ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಕಾಲಮ್ ಚಾರ್ಟ್ ಅನ್ನ ಸೆಲೆಕ್ಟ್ ಮಾಡ್ತೀನಿ. ಇನ್ನೊಂದು ಮಾತು ಫ್ರೆಂಡ್ಸ್, ನಿಮಗೆ ಯಾವಾಗ ಯಾವ್ಯಾವ ಚಾರ್ಟ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಇದ್ರ ಮೇಲೆ ಫ್ರೆಂಡ್ಸ್ ನಾನು ಒಂದು ಆಲ್ರೆಡಿ PDF ಅನ್ನ ಮಾಡಿದ್ದೀನಿ, ಅದನ್ನ ಫ್ರೆಂಡ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಅದನ್ನ ಫ್ರೆಂಡ್ಸ್ ನೀವು ಹೋಗಿ ಓದ್ಕೊಳ್ಳಿ. ಯಾಕಂದ್ರೆ ನೋಡಿ ಫ್ರೆಂಡ್ಸ್, ಇದು ಸ್ಕಿಲ್ ತುಂಬಾನೇ ಮ್ಯಾಟರ್ ಆಗುತ್ತೆ, ರೈಟ್? ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ ವಿತೌಟ್ ನಾಲೆಜ್, ವಿತೌಟ್ ಸ್ಕಿಲ್ ನಿಮಗೆ ಅರ್ನಿಂಗ್ ಮಾಡೋದು ಕಷ್ಟ ಆಗುತ್ತೆ. ಸೊ ಇದ್ರ ಬಗ್ಗೆ ಫ್ರೆಂಡ್ಸ್ ನಿಮಗೆ ಡೀಟೇಲ್ ಆಗಿ ನಾಲೆಜ್ ಇದ್ರೆ ನೀವು ಇನ್ನೂ ಚೆನ್ನಾಗಿ ಕೆಲಸನ ಮಾಡಬಹುದು, ಇನ್ನೂ ಜಾಸ್ತಿ ನೀವು ಇಲ್ಲಿಂದ ಅರ್ನಿಂಗ್ ಮಾಡಬಹುದು. ಸೊ ಹಾಗಾಗಿ ನಿಮಗೆ ಒಂದು ಪರ್ಟಿಕ್ಯುಲರ್ ಆಗಿ ನಾನು ಹೇಳಿದೀನಿ ಯಾವ ರೀತಿ ಚಾರ್ಟ್ ಯಾವಾಗ ಯೂಸ್ ಮಾಡಬೇಕಾಗುತ್ತೆ ಅಂತ. ಅದದ್ದು ಒಂದು PDF ಅಥವಾ ವರ್ಡ್ ಫೈಲ್ ನಿಮಗೆ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿಂದ ನೀವು ಅದನ್ನ ರೆಫರ್ ಮಾಡಬಹುದು. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇವಾಗ ನಮ್ಮ ಹತ್ರ ಚಾರ್ಟ್ ಬಂದಿದೆ. ಓಕೆ, ಸೊ ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ಇವಾಗ ಇದನ್ನ ನೀವು ಹೇಗೆ ಫಾರ್ಮೆಟಿಂಗ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಸಿಂಪಲ್ ಫ್ರೆಂಡ್ಸ್, ಇಷ್ಟೇ ಕೆಲಸ ಇರೋದು. ಇಲ್ಲಿ ನೋಡ್ತಾ ಇರಬಹುದು ಇವಾಗ ನಾನು ಡೇಟಾನ ಸೆಲೆಕ್ಟ್ ಮಾಡಿದ್ದೀನಿ. ಡೇಟಾ ಸೆಲೆಕ್ಟ್ ಮಾಡಿದ ನಂತರ ಸಿಂಪಲ್ ಫ್ರೆಂಡ್ಸ್ ನಾವು ಹೋಗಿ ಕಾಲಮ್ ಚಾರ್ಟ್ ಅನ್ನ ಸೆಲೆಕ್ಟ್ ಮಾಡಿದ್ದೀನಿ. ಇನ್ನೊಂದು ಪ್ರಶ್ನೆ ಬರುತ್ತೆ ಇವಾಗ, ಕಾಲಮ್ ಚಾರ್ಟ್ ನಲ್ಲಿ ಎದಕ್ಕೆ ತಗೊಂಡೆ, ಎದಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳ್ತಿದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಕಾಲಮ್ ಚಾರ್ಟ್ ಏನಿಲ್ಲ, ಡೇಟಾನ ಕಂಪಾರಿಸನ್ ಮಾಡೋಗೋಸ್ಕರ ಯೂಸ್ ಮಾಡ್ತಾರೆ. ಸೊ ಬೇಸಿಕಲಿ ಹೇಳಬೇಕು ಅಂದ್ರೆ ಇವಾಗ ವರ್ಷದಲ್ಲಿ 4 ಕ್ವಾರ್ಟರ್ ಇರುತ್ತೆ. ಓಕೆ, ಸೊ ನಿಮ್ದು 4 ಕ್ವಾರ್ಟರ್ದ ಡೇಟಾ ನಿಮಗೆ ಒಂದು ಕಂಪಾರಿಸನ್ ಮಾಡಬೇಕು ಅಂದಾಗ ನೀವು ಅದನ್ನ ಯೂಸ್ ಮಾಡಬಹುದು. ಹಾಗೆ ನೋಡಿದ್ರೆ ನೀವು 6 ತಿಂಗಳದ್ದು ನೀವು ಕಂಪಾರಿಸನ್ ಮಾಡಬಹುದು. 1 ವರ್ಷದ ಡೇಟಾಗೋಸ್ಕರ ಫ್ರೆಂಡ್ಸ್ ನೀವು ಇಲ್ಲಿ ಕಾಲಮ್ ಚಾರ್ಟ್ ಅನ್ನ ಯೂಸ್ ಮಾಡಬಹುದು. ಬಟ್ ಅದು ಅಷ್ಟೊಂದು ಲಾಜಿಕಲಿ ಸರಿ ಅನ್ಸೋದಿಲ್ಲ. ಯಾಕಂದ್ರೆ ಸಪೋಸ್ ಅನ್ಕೊಳ್ಳಿ ಫ್ರೆಂಡ್ಸ್, ಇವಾಗ ನಿಮ್ಮ ಹತ್ರ ಒಂದು 100 ಶಾಪ್ಸ್ ಇದೆ ಅಂತ ಅನ್ಕೊಳ್ಳಿ, 100 ಅಂಗಡಿ ಇದೆ ಅಂತ ಅನ್ಕೊಳ್ಳಿ. ಓಕೆ, ಸೊ 100 ಅಂಗಡಿದು ಫ್ರೆಂಡ್ಸ್ ನೀವೇನ್ ಮಾಡ್ತಾರಾ, ಅದನ್ನ ಕಂಪಾರಿಸನ್ ಮಾಡ್ತಾ ಕೂತ್ಕೊಂಡ್ರೆ ನಿಮಗೆ 100 ಕಾಲಮ್ಗಳನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. 100 ಕಾಲಮ್ ಕ್ರಿಯೇಟ್ ಮಾಡಿ ನೀವು ಚಾರ್ಟ್ ನೋಡ್ತಾ ಕೂತ್ಕೊಂಡ್ರೆ ನಿಮ್ಗೆ ಏನು ಅರ್ಥ ಆಗೋದಿಲ್ಲ. ಓಕೆ, ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಸೊ ಅದು ಲಾಜಿಕಲಿ ಸರಿ ಇರೋದಿಲ್ಲ. ಇಲ್ಲಿ ಫ್ರೆಂಡ್ಸ್ ನೀವು ಏನ್ ಮಾಡಿ, ಇಲ್ಲಿ ಚಾರ್ಟ್ಗಳು ಯಾವಾಗ ಯೂಸ್ ಮಾಡ್ತಾರೆ ಅಂದ್ರೆ ಕಡಿಮೆ ಡೇಟಾ ಇದ್ದಾಗ. ಓಕೆ, ಸೊ ಇಲ್ಲಿ ನೋಡ್ತಾ ಇರಬಹುದು ಇವಾಗ ನನ್ನ ಹತ್ರ ಬೇರೆ 4 ಕ್ವಾರ್ಟರ್ ಒಂದು ಡೇಟಾ ಇದೆ ಅಂತ ಅನ್ಕೊಳ್ಳಿ. ಸೊ ಬೇಸಿಕಲಿ ಫ್ರೆಂಡ್ಸ್ ಇವಾಗ ನಿಮಗೆ ಮೊದಲಿಗೆ ಈ ಡೇಟಾ ಏನಿದೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೋಡ್ತಾ ಇರಬಹುದು ಇಲ್ಲಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಬೈ ಏಜ್ ಗ್ರೂಪ್ ಅಂತಿದೆ. ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಾ ಇರಬಹುದು ನಮ್ಮ ಹತ್ರ ಒಂದು ಪ್ರಾಡಕ್ಟ್ ಇದೆ. ಓಕೆ, ಆ ಪ್ರಾಡಕ್ಟ್ ಫ್ರೆಂಡ್ಸ್ ನಾವು ಇಲ್ಲಿ ಬೇರೆ ಬೇರೆ ಮಂತ್ ಅಲ್ಲಿ ಯಾವ್ಯಾವ ಏಜ್ ಗ್ರೂಪ್ ದವರಿಗೆ ಎಷ್ಟು % ಇಷ್ಟ ಆಗಿದೆ ಅಂತ ಇಲ್ಲಿ ಡೇಟಾನ ಕೊಟ್ಟಿದ್ದಾರೆ. ಅದನ್ನ ಫ್ರೆಂಡ್ಸ್ ಇವಾಗ ನಾವು ಗ್ರಾಫಿಕಲ್ ಆಗಿ ಚಾರ್ಟ್ ಮೂಲಕ ನಾವು ಇಲ್ಲಿ ಡಿಸ್ಪ್ಲೇ ಮಾಡ್ತಿದ್ವಿ. ಓಕೆ, ಇದು ನಿಮಗೆ ಗೊತ್ತಾಗಿದೆ ಚಾರ್ಟ್ ನಾವು ಇದಕ್ಕೆ ಯೂಸ್ ಮಾಡ್ತಿದ್ವಿ ಅಂತ. ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ 30 ಏಜ್ ದವರು ಇದ್ದಾರೆ, 30ರಿಂದ 49 ಏಜ್ ದವರು ಇದ್ದಾರೆ, ಹಾಗೂ 50+ ಏಜ್ ದವರು ಇದ್ದಾರೆ. ಸೊ ಇಲ್ಲಿ ಫ್ರೆಂಡ್ಸ್ ನಮ್ಮ ಪ್ರಾಡಕ್ಟ್ ಯಾರ್ಯಾರಿಗೆ ಎಷ್ಟು % ಇಷ್ಟ ಆಗಿದೆ ಅಂತ ನಾನು ಇಲ್ಲಿ ಡೇಟಾನ ತಗೊಂಡಿದ್ದೀನಿ. ಇದನ್ನ ಫ್ರೆಂಡ್ಸ್ ಇವಾಗ ನಮಗೆ ಚಾರ್ಟ್ ಮೂಲಕ ನಮಗೆ ಡಿಸ್ಪ್ಲೇ ಮಾಡಿಸಬೇಕಾಗಿದೆ. ಸೊ ನೋಡ್ತಾ ಇರಬಹುದು ಈ ರೀತಿ ಡಿಸ್ಪ್ಲೇ ಆಗುತ್ತೆ. ಓಕೆ, ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಾ ಇರಬಹುದು ನೀವು ಯಾವಾಗಲಿ ಚಾರ್ಟ್ ಬರುತ್ತಲ್ಲ, ಚಾರ್ಟ್ ಬಂದ ನಂತರ ಇಲ್ಲಿ ಮೇಲ್ಗಡೆ ನಿಮ್ಮದು ಆಪ್ಷನ್ ಸಿಗುತ್ತೆ ಚಾರ್ಟ್ ಅಂತ. ಇದರಲ್ಲಿ ಫ್ರೆಂಡ್ಸ್ ನೀವು ಪ್ರತಿಯೊಂದು ಫಾರ್ಮೆಟಿಂಗ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ ನೋಡ್ತಾ ಇರಬಹುದು ಚಾರ್ಟ್ ಟೈಟಲ್ ಅಂತಿದೆ. ಚಾರ್ಟ್ ಟೈಟಲ್ ಮೇಲೆ ನಾನು ಬಂದು ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ. ಇಲ್ಲಿ ಫ್ರೆಂಡ್ಸ್ ನೋಡ್ತಾ ಇರಬಹುದು ನಿಮಗೆ ಬೇರೆ ಬೇರೆ ಆಪ್ಷನ್ ಸಿಗುತ್ತೆ. ಸೆಂಟರ್ಡ್ ಓವರ್ ಟೈಟಲ್ ಅಂತಿದೆ, ಇಲ್ಲಿ ಅಬೌವ್ ಚಾರ್ಟ್ ಅಂತ ಬರುತ್ತೆ. ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ, ಇದು ಮೇಲ್ಗಡೆ ಇದೆ. ಓಕೆ, ಸಪೋಸ್ ಅನ್ಕೊಳ್ಳಿ ಫ್ರೆಂಡ್ಸ್ ಇವಾಗ ನಾನು ಈ ಸೆಂಟರ್ ಮೇಲೆ ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ, ಇಲ್ಲಿ ನೋಡ್ತಾ ಇರಬಹುದು ಇವಾಗ ಇದು ಟೈಟಲ್ ಸೆಂಟರ್ ಅಲ್ಲಿ ಬಂದಿದೆ. ಓಕೆ, ಸೊ ಈ ರೀತಿ ಫ್ರೆಂಡ್ಸ್ ನಿಮಗೆ ಫಾರ್ಮೆಟಿಂಗ್ ಅನ್ನ ಮಾಡಬಹುದು. ನಾನು ಇದನ್ನ ಅಬೌವ್ನೇ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಿಮಗೆ ಎಡಿಟ್ ಮಾಡಬೇಕು ಅಂದ್ರೆ ಫ್ರೆಂಡ್ಸ್ ಇದನ್ನ ಎಡಿಟ್ ಕೂಡ ಮಾಡಬಹುದು. ಸೊ ಸಿಂಪಲ್ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದೆ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ಹೆಸರನ್ನು ನೀವು ಚೇಂಜ್ ಮಾಡಬಹುದು. ಚಾರ್ಟ್ ಟೈಟಲ್ ಅಂತಿದೆ, ಇಲ್ಲಿ ಫ್ರೆಂಡ್ಸ್ ನಿಮಗೆ ಬೇರೆ ಇಲ್ಲಿ ಟೈಟಲ್ ಕೊಡಬಹುದು. ನಾನು ಇಲ್ಲಿ ಸಿಂಪ್ಲಿ ಟೈಟಲ್ 1 ಅಂತ ಕೊಡ್ತೇನೆ. ಓಕೆ, ಸಿಂಪಲ್ ಇಷ್ಟಾಂತರ ಫ್ರೆಂಡ್ಸ್ ಇವಾಗ ನಾನು ಎಂಟರ್ ಮಾಡ್ತೀನಿ. ಓಕೆ, ಸೊ ನೋಡ್ತಾ ಇರಬಹುದು ಈ ರೀತಿ ಫ್ರೆಂಡ್ಸ್ ಚೇಂಜ್ ಆಗಿದೆ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಾನು ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದ ನಂತರ ಚಾರ್ಟ್ ಅಲ್ಲಿ ಬರ್ತಿದ್ದೀನಿ. ಚಾರ್ಟ್ ಅಲ್ಲಿ ಬಂದ ತಕ್ಷಣ ಫ್ರೆಂಡ್ಸ್ ನೋಡ್ತಾ ಇರಬಹುದು ಮತ್ತೆ ಇಲ್ಲಿ ನಿಮಗೆ ಇನ್ನೊಂದು ಆಪ್ಷನ್ ಸಿಗುತ್ತೆ ಎಕ್ಸೆಸ್ ಟೈಟಲ್ ಅಂತ. ಎಕ್ಸೆಸ್ ಟೈಟಲ್ ಅಂದ್ರೆ ಏನು? ಸೊ ಇಲ್ಲಿ ಫ್ರೆಂಡ್ಸ್ ನೀವು ಓದಿರ್ತೀರಾ ಕಾಲೇಜಲ್ಲಿ, ಸ್ಕೂಲಲ್ಲಿ ವೈ ಎಕ್ಸೆಸ್ ಅಂತ ಇರುತ್ತೆ, ಎಕ್ಸೆಸ್ ಅಂತ ಇರುತ್ತೆ. ಸೊ ಅದನ್ನೇ ಫ್ರೆಂಡ್ಸ್ ಇಲ್ಲಿ ಬೇಸಿಕಲಿ ನೀವು ಎಕ್ಸೆಸ್ ಗಳಲ್ಲಿ ಟೈಟಲ್ಸ್ ಗಳನ್ನ ಕೊಡಬಹುದು. ಫಾರ್ ಎಕ್ಸಾಂಪಲ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಹಾರಿಜಾಂಟಲ್ ಇರುತ್ತೆ. ಹಾರಿಜಾಂಟಲ್ ಅಂದ್ರೆ ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಟೈಟಲ್ ನೀವು ಮೆನ್ಷನ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ನಾನು ಇದನ್ನ ಸೆಲೆಕ್ಟ್ ಮಾಡಿದೆ ಅಂತ ಅನ್ಕೊಳ್ಳಿ. ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಹಾರಿಜಾಂಟಲ್ ಅಂತಾನೆ ಕೊಡ್ತೇನೆ. ಓಕೆ, ಜೆಂಟಲ್ ಅಂತ ಇಲ್ಲಿ ಬರೀತೇನೆ ಅಂತ ಅನ್ಕೊಳ್ಳಿ. ಓಕೆ, ಸೊ ಈ ರೀತಿ ನಾನು ಬರದೆ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಡಿಸ್ಪ್ಲೇ ಆಗಿದೆ. ಇವಾಗ ಇದು ಹಾರಿಜಾಂಟಲಿ ಬಂದಿದೆ. ಓಕೆ, ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಿಮಗೆ ವರ್ಟಿಕಲ್ ಬೇಕು ಅಂದ್ರೆ ನಾನು ಇಲ್ಲಿ ಮತ್ತೆ ಎಕ್ಸೆಸ್ ಟೈಟಲ್ ಅಲ್ಲಿ ಬರ್ತಿದ್ದೀನಿ, ಪ್ರೈಮರಿ ವರ್ಟಿಕಲ್ ಅಲ್ಲಿ ಬರ್ತಿದ್ದೀನಿ. ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಬೇರೆ ಬೇರೆ ಆಪ್ಷನ್ಸ್ ಇದೆ, ಇದನ್ನು ನೀವು ಸೆಲೆಕ್ಟ್ ಮಾಡಬಹುದು. ಇಲ್ಲಿ ಫ್ರೆಂಡ್ಸ್ ಫಾರ್ ಎಕ್ಸಾಂಪಲ್ ನಾವು ವರ್ಟಿಕಲ್ ಸೆಲೆಕ್ಟ್ ಮಾಡಿದೆ ಅಂತ ಅನ್ಕೊಳ್ಳಿ. ಇಲ್ಲಿ ಇವಾಗ ನಾನು ವರ್ಟಿಕಲ್ ಅಂತ ಟೈಟಲ್ ಕೊಡ್ತೀನಿ. ನಾನು ಇದರಲ್ಲಿ ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ. ಇಲ್ಲಿ ನೋಡ್ತಾ ಇರಬಹುದು ಈ ರೀತಿ ವರ್ಟಿಕಲ್ ಬಂದಿದೆ. ಓಕೆ, ಸೊ ಇಲ್ಲಿ ನೋಡ್ತಾರ. ಅದೇ ರೀತಿ ಫ್ರೆಂಡ್ಸ್ ನಿಮಗೆ ಮತ್ತೆ ಚೇಂಜ್ ಮಾಡಬೇಕು ಅಂದ್ರೆ
ಇಲ್ಲಿಂದ ಬಂದು ಫ್ರೆಂಡ್ಸ್ ಇವಾಗ ನಾನು ರೋಟೇಟರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನೋಡ್ತಿರಬಹುದು ಫ್ರೆಂಡ್ಸ್ ಇವಾಗ ಇದು ಈ ರೀತಿ ಡಿಸ್ಪ್ಲೇ ಆಗಿದೆ. ಓಕೆ, ಸೊ ಈ ರೀತಿ ಫ್ರೆಂಡ್ಸ್ ನಿಮಗೆ ಎಕ್ಸೆಸ್ ಟೈಟಲ್ಗಳನ್ನ ಕೊಡಬಹುದು. ನೆಕ್ಸ್ಟ್ ನೋಡ್ತಿರಬಹುದು ಫ್ರೆಂಡ್ಸ್ ಇಲ್ಲಿ ಲೆಜೆಂಡ್ ಅಂತಿದೆ. ನಾ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ. ಇಲ್ಲಿ ಫ್ರೆಂಡ್ಸ್ ನಿಮಗೆ ಬೇರೆ ಬೇರೆ ಆಪ್ಷನ್ ನೋಡಿ ಸಿಗುತ್ತೆ. ಇವಾಗ ಫ್ರೆಂಡ್ಸ್ ಲೆಜೆಂಡ್ ಅಂದ್ರೆ ಏನು, ಇಲ್ಲೇ ನೀವು ಮೇಲ್ಗಡೆ ನೋಡ್ತಿದ್ರಲ್ಲ ಎಲ್ಲ ಕಾಲಮ್ಸ್ ಇದೆಲ್ಲ ಫ್ರೆಂಡ್ಸ್, ಈ ಕಾಲಮ್ಸ್ ಎಲ್ಲ ಡಿಸ್ಪ್ಲೇ ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ಇದನ್ನ ಸೆಲೆಕ್ಟ್ ಮಾಡಿದೆ ಅಂತ ಅನ್ಕೊಳ್ಳಿ. ಸೊ ನೋಡ್ತಿರಬಹುದು ಫ್ರೆಂಡ್ಸ್ ಇವಾಗ ಈ ಕಾಲಮ್ಸ್ ಬಂದಿದೆ. ಓಕೆ, ಈ ರೀತಿ ಫ್ರೆಂಡ್ಸ್ ನಿಂದ ಪ್ರತಿಯೊಂದು ಎಡಿಟ್ ಮಾಡಬಹುದು. ಓಕೆ, ನೆಕ್ಸ್ಟ್ ನೋಡ್ತಾ ಇರಬಹುದು, ನಾ ಇದನ್ನ ಸೆಲೆಕ್ಟ್ ಮಾಡಿದೆ ಅಂತ ಅನ್ಕೊಳ್ಳಿ. ಇದು ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದಾರೆ, ಇವಾಗ ಇದು ಇಲ್ಲಿ ಬಂದಿದೆ. ಓಕೆ, ನೆಕ್ಸ್ಟ್ ನೋಡ್ತಾ ಇರಬಹುದು ಇಲ್ಲಿ ಮತ್ತೆ ಬೇರೆ ಬೇರೆ ಆಪ್ಷನ್ಸ್ ಇದೆ. ಕೆಳಗಡೆ ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ. ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ಇದು ಕೆಳಗಡೆ ಬಂದಿದೆ. ಓಕೆ, ಸೊ ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ಡೇಟಾ ಲೇಬಲ್ಸ್ ಅಂತಿದೆ. ಸೊ ಇದರಲ್ಲಿ ಬಂದು ಫ್ರೆಂಡ್ಸ್ ಇವಾಗ ನಾನು ಸಪೋಸ್ ಅನ್ಕೊಳ್ಳಿ ಇನ್ಸೈಡ್ ಬೇಸ್ ಅಂತಿದೆ, ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ. ಇದರಲ್ಲಿ ಫ್ರೆಂಡ್ಸ್ ನಿಮಗೆ ಕಾಣಿಸುತ್ತೆ. ಓಕೆ, ಸೊ ನೋಡ್ತಾ ಇರಬಹುದು ಪರ್ಸೆಂಟೇಜ್ ವೈಸ್ ಕಾಣಿಸುತ್ತೆ ಫ್ರೆಂಡ್ಸ್ ಇದು. ಓಕೆ, ಇಲ್ಲಿ ನೋಡ್ತಾರಾ. ಓಕೆ, ಸೊ ಇದನ್ನ ಫ್ರೆಂಡ್ಸ್ ನೀವು ಬೇಕಾದ್ರೆ ಯೂಸ್ ಮಾಡಬಹುದು. ಇಲ್ಲಿಂದ ಮತ್ತೆ ಬೇರೆ ಬೇರೆ ಆಪ್ಷನ್ಸ್ ಇದೆ. ಸಾರಿ, ಡೇಟಾ ಲೇಬಲ್ಸ್ ಅಲ್ಲಿ ಬರ್ತದೆ. ಇಲ್ಲಿ ಬೇಡ ಅಂದ್ರೆ ನಿಮಗೆ ಔಟ್ಸೈಡ್ ಎಂಡ್ ಮೇಲೆ ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ, ಇಲ್ಲಿ ಮೇಲ್ಗಡೆ ಕಾಣಿಸುತ್ತೆ. ಓಕೆ, ಸೊ ಇದು ಸ್ವಲ್ಪ ಇನ್ನೂ ಹೆಚ್ಚಾಗಿ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಿದಾಗುತ್ತೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಾ ಇರಬಹುದು ಇದು ನಿಮಗೆ ತುಂಬಾನೇ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾರೆ. ಸಿಂಪಲ್ ಫ್ರೆಂಡ್ಸ್ ನೀವು ಏನ್ ಮಾಡಬಹುದು, ನನ್ನನ್ನ ಸೆಲೆಕ್ಟ್ ಮಾಡಿ. ಓಕೆ, ಸೊ ಇದೆಲ್ಲ ರಿಮೂವ್ ಆಗುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ಆಕ್ಚುಲಿ ಡೇಟಾ ಲೇಬಲ್ಸ್ ಗಿಂತ ಒಳ್ಳೆ ಆಪ್ಷನ್ ಅಂದ್ರೆ ಡೇಟಾ ಟೇಬಲ್ಸ್. ಓಕೆ, ಸೊ ಇದನ್ನ ಸೆಲೆಕ್ಟ್ ಮಾಡಿದೆ ಅಂತ ಅನ್ಕೊಳ್ಳಿ. ಇಲ್ಲಿ ನಿಮಗೆ ಬೇರೆ ಬೇರೆ ಆಪ್ಷನ್ ಸಿಗುತ್ತೆ. ಓಕೆ, ಶೋ ಡೇಟಾ ಟೇಬಲ್ ಅಂತಿದೆ, ಶೋ ಡೇಟಾ ಟೇಬಲ್ ವಿತ್ ಲೆಜೆಂಡ್ಸ್ ಕೀ ಅಂತಿದೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಸಿಂಪ್ಲಿ ಇದನ್ನ ಸೆಕೆಂಡ್ ಸೆಲೆಕ್ಟ್ ಮಾಡಿದೆ ಅಂತ ಅನ್ಕೊಳ್ಳಿ. ಸೊ ನೋಡಿ ಫ್ರೆಂಡ್ಸ್ ಅದು ಎಷ್ಟು ನೀಟಾಗಿ ಬಂದಿದೆ. ಹಾಗೂ ಇಲ್ಲಿ ಫ್ರೆಂಡ್ಸ್ ಪ್ರತಿಯೊಂದು ಇನ್ಫಾರ್ಮೇಶನ್ ಇದೇ ಚಾರ್ಟ್ ಅಲ್ಲಿ ನಿಮಗೆ ನೋಡಕ್ ಸಿಗುತ್ತೆ. ಸಪೋಸ್ ಅನ್ಕೊಳ್ಳಿ ಫ್ರೆಂಡ್ಸ್ ಯಾರಾದ್ರೂ ಪ್ರೆಸೆಂಟೇಷನ್ ಕೊಡದಿರುತ್ತೆ ಅಥವಾ ಕ್ಲೈಂಟ್ಗೆ ಏನಾದರೂ ತೋರಿಸಿದ್ರೆ ನೀವು ಸಿಂಪಲ್ ಏನು ಮಾಡ್ಬೋದು ಅಂದ್ರೆ ಸಿಂಪಲ್ ಇದನ್ನ ಸ್ಕ್ರೀನ್ ಶಾಟ್ ತೆಗೆದು ಇದನ್ನ ಸೆಂಡ್ ಮಾಡಿದ್ರು ಕೂಡ ಸಾಕು. ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮಗೆ ಈ ಒಂದು ಚಾರ್ಟ್ ಅಲ್ಲಿ ನಿಮಗೆ ನೋಡಕ್ ಸಿಗುತ್ತೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಡೇಟಾ ಲೇಬಲ್ಸ್ ಗಿಂತ ಜಾಸ್ತಿ ನೀವು ಡೇಟಾ ಟೇಬಲ್ಸ್ ಅನ್ನ ಬಳಸಬಹುದು. ಓಕೆ, ಸೊ ನಿಮಗೆ ಬೇರೆ ಬೇರೆ ಆಪ್ಷನ್ ನೋಡಕ್ ಸಿಗುತ್ತೆ. ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇದೊಂದು ಆಪ್ಷನ್ ಇದೆ. ಇಲ್ಲಿ ಫ್ರೆಂಡ್ಸ್ ಡೇಟಾ ಟೇಬಲ್ಸ್ ಜೊತೆಲಿ ಲೆಜೆಂಡ್ ಕೀ ಕೂಡ ಡಿಸ್ಪ್ಲೇ ಆಗುತ್ತೆ. ನಾನು ಇದನ್ನ ಸೆಲೆಕ್ಟ್ ಮಾಡಿದೆ ಅಂತ ಅನ್ಕೊಳ್ಳಿ. ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ಇದು ಲೆಜೆಂಡ್ ಕೀ ಕೂಡ ಬಂದಿದೆ. ಓಕೆ, ಸೊ ಇದು ಫ್ರೆಂಡ್ಸ್ ಇನ್ನೂ ಹೆಚ್ಚಾಗಿ ಇನ್ಫಾರ್ಮೇಷನ್ ಅನ್ನ ಪ್ರೊವೈಡ್ ಮಾಡುತ್ತೆ. ಇನ್ನು ಬೆಟರ್ ವೇ ಅಲ್ಲಿ ನೀವು ಈ ಚಾರ್ಟ್ ಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡಬಹುದು. ಓಕೆ, ಸೊ ಕ್ಲೈಂಟ್ಗೆ ಇನ್ನೊಂದು ಚೆನ್ನಾಗಿ ಬೆಟರ್ ವೇ ಅಲ್ಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಸೊ ಈ ರೀತಿ ಫ್ರೆಂಡ್ಸ್ ನಿಮಗೆ ಚಾರ್ಟ್ ಗಳನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಮಿಕ್ಕಿದ ಫ್ರೆಂಡ್ಸ್ ಎಲ್ಲ ಬಂದು ನೀವು ಇದನ್ನ ಎಕ್ಸ್ಪ್ಲೋರ್ ಮಾಡಿ. ಓಕೆ, ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಬೇಸಿಕಲಿ ಚಾರ್ಟ್ಸ್ ಅಂದ್ರೆ ಇಷ್ಟೇ ಇರೋದು. ಇಷ್ಟೇ ಕೆಲಸ ಮಾಡೋಗೋಸ್ಕರ ಫ್ರೆಂಡ್ಸ್ ನಿಮಗೆ 1 ಅವರ್ಗೆ ನೀವು 1700 ರೂಪಾಯಿವರೆಗೂ ಅರ್ನ್ ಮಾಡಬಹುದು. ಆಲ್ರೆಡಿ ಫ್ರೆಂಡ್ಸ್ ಈ ರೀತಿ ಕೆಲಸನ ಮಾಡಿ ಫೈವರ್ಲಿ ಜನ 6 ಲಕ್ಷ ರೂಪಾಯಿನ ಅರ್ನಿಂಗ್ ಮಾಡಿದ್ರೆ ನಿಮಗೆ ಪ್ರೂಫ್ ಅನ್ನ ತೋರಿಸ್ತೀನಿ. ಸೊ ನೋಡ್ತಾ ಇರಬಹುದು ಇವರು ಕೂಡ ಇದೇ ರೀತಿ ಕೆಲಸ ಮಾಡಿ ಇಲ್ಲಿಂದ ಫ್ರೆಂಡ್ಸ್ ಇವರು ಅರ್ನಿಂಗ್ ಮಾಡ್ತಿದ್ದಾರೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮಗೋಸ್ಕರ ಇಲ್ಲಿ ನಾನು ಬೇರೆ ಬೇರೆ ರೀತಿ ಚಾರ್ಟ್ ಗಳನ್ನ ಇಲ್ಲಿ ನಿಮಗೆ ಕ್ರಿಯೇಟ್ ಮಾಡಿ ತೋರಿಸ್ತೀನಿ. ಸೊ ನೋಡ್ತಾ ಇರಬಹುದು ಕೆಳಗಡೆ ಬಂದಾಗ ಇದು ಲೈನ್ ಚಾರ್ಟ್ ಇದೆ. ಇದನ್ನ ಬಂದು ಫ್ರೆಂಡ್ಸ್ ನೀವು ಎಕ್ಸ್ಪ್ಲೋರ್ ಮಾಡಿ. ಪೈ ಚಾರ್ಟ್ ಇದೆ. ಪೈ ಚಾರ್ಟ್ ನೋಡಿ ಫ್ರೆಂಡ್ಸ್ ಇನ್ನೊಂದು ಹೇಳ್ತಿದ್ದೀನಿ. ಪೈ ಚಾರ್ಟ್ ಯಾವಾಗ ಯೂಸ್ ಮಾಡ್ತಾರೆ ಅಂದ್ರೆ ಇಲ್ಲಿ ನಿಮ್ದು ಡೇಟಾ ಇಲ್ಲ 5 ರಿಂದ 7 ಡೇಟಾ ಇದ್ರೆ ಮಾತ್ರ ನೀವು ಇದನ್ನ ಯೂಸ್ ಮಾಡಿ. 5ಕ್ಕಿಂತ ಅಥವಾ 7ಕ್ಕಿಂತ ಜಾಸ್ತಿ ಡೇಟಾ ಇದ್ರೆ ಇದನ್ನ ಫ್ರೆಂಡ್ಸ್ ನೀವು ಯೂಸ್ ಮಾಡಕ್ ಹೋಗ್ಬೇಡಿ. ಇದು ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ಇದಕ್ಕೋಸ್ಕರ ಫ್ರೆಂಡ್ಸ್ ಇಲ್ಲಿ ನಾನು ನಿಮಗೆ ಈ ಫೈಲ್ ಅನ್ನ ಪ್ರೊವೈಡ್ ಮಾಡ್ತೀನಿ. ಇದರಲ್ಲಿ ಫ್ರೆಂಡ್ಸ್ ನಿಮಗೆ ಕ್ಲಿಯರ್ ಆಗಿ ಹೇಳಿದೀನಿ ಕಾಲಮ್ ಚಾರ್ಟ್ ಯಾವಾಗ ಯೂಸ್ ಮಾಡ್ತಾರೆ, ಲೈನ್ ಚಾರ್ಟ್ ಯಾವಾಗ ಯೂಸ್ ಮಾಡ್ತಾರೆ, ಪೈ ಚಾರ್ಟ್ ಯಾವಾಗ ಯೂಸ್ ಮಾಡ್ತಾರೆ, ಬಾರ್ ಚಾರ್ಟ್ ಯಾವಾಗ ಯೂಸ್ ಮಾಡ್ತಾರೆ ಅಂತ ಪ್ರಾಪರ್ ಆಗಿ ಫ್ರೆಂಡ್ಸ್ ನಿಮಗೆ ಇಲ್ಲಿ ಬರ್ದಿರೋದಿದೆ. ಇದನ್ನ ನಿಮಗೆ ಪ್ರೊವೈಡ್ ಮಾಡ್ತೀನಿ. ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಸಿಂಪ್ಲಿ ಫ್ರೆಂಡ್ಸ್ ನೀವು ಅದನ್ನ ಓದ್ಕೊಂಡು ರೆಫರ್ ಮಾಡಬಹುದು. ಮತ್ತೆ ಹೇಳ್ತೀನಿ ಸ್ಕಿಲ್ ತುಂಬಾ ಮ್ಯಾಟರ್ ಆಗುತ್ತೆ. ನೀವು ಎಷ್ಟು ನಿಮ್ಮ ಸ್ಕಿಲ್ ಅನ್ನ ಇಂಪ್ರೂವ್ ಮಾಡ್ಕೋತೀರಾ, ಎಷ್ಟು ನೀವು ನಾಲೆಜ್ ಅನ್ನ ಬೆಳೆಸ್ಕೋತೀರಾ, ಅಷ್ಟು ಫ್ರೆಂಡ್ಸ್ ನಿಮ್ಮಿಂದ ಅರ್ನಿಂಗ್ ಮಾಡ್ತೀರಾ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ನಿಮಗೆ ಬೇರೆ ಬೇರೆ ರೀತಿಯ ಚಾರ್ಟ್ ಗಳನ್ನ ಕ್ರಿಯೇಟ್ ಮಾಡಿ ಆಲ್ರೆಡಿ ಇಟ್ಟಿರೋದಿದೆ. ಇದನ್ನ ಫ್ರೆಂಡ್ಸ್ ನೀವು ಸಿಂಪ್ಲಿ ಡೌನ್ಲೋಡ್ ಮಾಡ್ಕೊಂಡು ಇದರ ಮೇಲೆ ನೀವು ಕೆಲಸನ ಶುರು ಮಾಡಬಹುದು. ಓಕೆ, ಸೊ ಇಲ್ಲಿ ನೋಡ್ತಾ ಇರಬಹುದು ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ. ಸೊ ನೀವು ಹೇಗೆ ಇಲ್ಲಿ ನೀವು ಸ್ಕಿಲ್ ಅನ್ನ ಇಂಪ್ರೂವ್ ಮಾಡ್ತಾ ಹೋಗ್ತಿರಲ್ಲ ಅಲ್ಲಿಂದ ಫ್ರೆಂಡ್ಸ್ ನೀವು ಕಲಿತಾ ಹೋಗಬಹುದು. ಓಕೆ, ಸೊ ಸ್ಟಾರ್ಟಿಂಗ್ ಅಲ್ಲಿ ಫ್ರೆಂಡ್ಸ್ ನಿಮಗೆ ಹೇಳಿದೀನಿ ಚಾರ್ಟ್ ಗಳನ್ನ ಹೇಗೆ ಯೂಸ್ ಮಾಡ್ತಾರೆ ಅಂತ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮಗೆ ಗೊತ್ತಾಯ್ತು ಚಾರ್ಟ್ ಗಳನ್ನ ಹೇಗೆ ಕ್ರಿಯೇಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಿಮಗೆ ಆರ್ಡರ್ ಗಳು ಹೇಗೆ ಸಿಗುತ್ತೆ ಅಂತ ಹೇಳ್ತೀನಿ. ಆರ್ಡರ್ ಸಿಗೋಗೋಸ್ಕರ ಫ್ರೆಂಡ್ಸ್ ನಿಮ್ಗೆ ಏನ್ ಮಾಡಬೇಕಾಗುತ್ತೆ, ಸಿಂಪಲಿ ಬಂದು ಫೈವರ್ ನಿಮ್ದು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಆಲ್ರೆಡಿ ಫ್ರೆಂಡ್ಸ್ ನಾವು ಫೈವರ್ ಅಲ್ಲಿ ಅಕೌಂಟ್ ಅನ್ನ ಹೇಗೆ ಕ್ರಿಯೇಟ್ ಮಾಡ್ತಾರೆ ಅಂತ ಒಂದು ವಿಡಿಯೋ ಮಾಡಿದೀನಿ. ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಹಾಗೂ ಇಲ್ಲಿ ನೀವು ಗಿಗ್ ಗಳನ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಕೂಡ ಹೇಳಿದೀನಿ. ಗಿಗ್ಸ್ ಅಂತ ಇಲ್ಲಿ ನೋಡ್ತಾ ಇರಬಹುದು. ಇದಕ್ಕಿನ್ನ ಪ್ರೊಫೈಲ್ಗೆ ಫೈವರ್ಲಿ ಗಿಗ್ಸ್ ಅಂತಾರೆ. ಸೊ ಆಲ್ರೆಡಿ ಫ್ರೆಂಡ್ಸ್ ಇದ್ರ ಮೇಲೆ ಕೂಡ ವಿಡಿಯೋ ಮಾಡಿದೀನಿ. ಇಲ್ಲಿ ನೀವು ಕೀವರ್ಡ್ ರಿಸರ್ಚ್ ಅನ್ನ ಮಾಡಿ ಹೇಗೆ ಇಲ್ಲಿ ಒಂದು ಪ್ರಾಪರ್ ಆಗಿ ಒಂದು ಸರಿಯಾದ ವೇಯಲ್ಲಿ ಗಿಗ್ ಅನ್ನ ಕ್ರಿಯೇಟ್ ಮಾಡೋದು ಅಂತ ಹೇಳಿದೀನಿ. ಓಕೆ, ಅದು ತುಂಬಾ ಮ್ಯಾಟರ್ ಆಗುತ್ತೆ, ತುಂಬಾ ಇಂಪಾರ್ಟೆಂಟ್ ಇದೆ. ಆ ವಿಡಿಯೋ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ. ಅದನ್ನ ಕೂಡ ಫ್ರೆಂಡ್ಸ್ ನೀವು ಹೋಗಿ ರೆಫರ್ ಮಾಡಬಹುದು. ಇಲ್ಲಿ ಫ್ರೆಂಡ್ಸ್ ನೀವು ಕೇವಲ ಫೈವರ್ಲಿ ಅಷ್ಟೇ ನಿಮ್ಮ ಅಕೌಂಟ್ ನ ಕ್ರಿಯೇಟ್ ಮಾಡಕ್ ಹೋಗ್ಬಿಡಿ. ಫೈವರ್ ತರನೇ ಫ್ರೆಂಡ್ಸ್ ಇಲ್ಲಿ ಬೇರೆ ಬೇರೆ ವೆಬ್ಸೈಟ್ ಗಳಿದೆ. ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ ಇಲ್ಲಿ ಪೀಪಲ್ ಪರ್ ಅವರ್ ಅಂತ ಇದು ಕೂಡ ಒಂದು ಫ್ರೀಲಾನ್ಸಿಂಗ್ ವೆಬ್ಸೈಟ್ ಇದೆ. ಇದರಲ್ಲಿ ಕೂಡ ಒಂದು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿ. ಆಲ್ರೆಡಿ ಇದರ ಮೇಲೆ ಕೂಡ ನಾನು ವಿಡಿಯೋ ಮಾಡಿದೀನಿ. ಫ್ರೀಲಾನ್ಸರ್ ಅಂತ ಇದೆ. ಸೊ ಇದು ಕೂಡ ಒಂದು ಫ್ರೀಲಾನ್ಸಿಂಗ್ ವೆಬ್ಸೈಟ್ ಇದೆ. ಇದ್ರ ಮೇಲೆ ನಿಮ್ಮ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡಿ. ಇದ್ರ ಮೇಲೂ ಕೂಡ ನಾನು ವಿಡಿಯೋನ ಮಾಡಿದೀನಿ. ಹಾಗೂ ಇನ್ನೊಂದು ವೆಬ್ಸೈಟ್ ಬರುತ್ತೆ ಅಪ್ವರ್ಕ್ ಅಂತ, ಇದು ಕೂಡ ಒಂದು ಫ್ರೀಲಾನ್ಸಿಂಗ್ ವೆಬ್ಸೈಟ್ ಇದೆ. ಇದ್ರ ಮೇಲೂ ಕೂಡ ಫ್ರೆಂಡ್ಸ್ ನಿಮ್ಮದು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿ. ಸೊ ನೋಡಿ ಫ್ರೆಂಡ್ಸ್ ಇಲ್ಲಿ ನೀವು 4-5 ಬೇರೆ ಬೇರೆ ಪ್ಲಾಟ್ಫಾರ್ಮ್ ಗಳಲ್ಲಿ ನೀವು ಕೆಲಸ ಮಾಡೋಕೆ ಶುರು ಮಾಡಿದ್ರೆ ನಿಮಗೆ ಒಂದಲ್ಲ ಒಂದು ಕಡೆಯಿಂದ ಬೇಕಾದ ಕೆಲಸ ಸಿಗುತ್ತೆ. ಓಕೆ, ಕೇವಲ ಒಂದೇ ವೆಬ್ಸೈಟ್ ಮೇಲೆ ಒಂದೇದ್ರ ಮೇಲೆ ನೀವು ಡಿಪೆಂಡ್ ಆಗಿರೋಕೆ ಹೋಗ್ಬೇಡಿ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ನಿಮಗೆ ಸ್ಕಿಲ್ ಅನ್ನ ಕಲಿಸಿದೀನಿ. ಇವಾಗ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಆ ಸ್ಕಿಲ್ ನ ಎಷ್ಟು ಇಂಪ್ರೂವ್ ಮಾಡ್ಕೋತೀರಾ, ಎಷ್ಟು ಅದ್ರಲ್ಲಿ ನೀವು ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಕೋತೀರಾ. ಇದು ಟೋಟಲ್ ನಿಮ್ಮ ಕೈಯಲ್ಲಿದೆ. ಓಕೆ, ಸೊ ಎಷ್ಟು ಜಾಸ್ತಿ ಅದ್ರ ಮೇಲೆ ವರ್ಕ್ ಮಾಡ್ತೀರಾ ಅಷ್ಟು ಇಲ್ಲಿ ನಿಮಗೆ ರಿಸಲ್ಟ್ ನೋಡೋಕೆ ಸಿಗುತ್ತೆ. ಓಕೆ, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗ್ಬಿಡಿ. ಮತ್ತೆ ಸಿಗ್ತೀನಿ ನಿಮಗೆ ಇದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.